ಕರ್ನಾಟಕ ಬಲಗೈ ವಲಯ ಹೋರಾಟ ಜಾತಿ ಸಂಬಂಧಿತ ಹೋರಾಟ ಸಮಿತಿಯಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ನನ್ನ ಹೆಸರು ಶಂಕರ್ ಅಂತ, ಜನರಲ್ ಸೆಕ್ರೆಟರಿ ಶ್ರೀ ಮಾದೇವ್ ದನ್ನಿಯವರು, ಜಿಲ್ಲಾಧ್ಯಕ್ಷರು, ಸುಳ್ಳದವರು ಉಪಾಧ್ಯಕ್ಷರು, ಮತ್ತು ಅಂಬಣ್ಣ ಜೀವಣಗಿ, ಬಿ ಸಿ ವಾಲಿ, ಖಜಾಂಚಿ. ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ತೀರ್ಪಿನ ಪ್ರಕಾರ 1/8/2024 ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡ್ತು. ದೇಶದಲ್ಲಿ SC ಅಂದರೆ ಶೆಡ್ಯೂಲ್ ಪರಿಶಿಷ್ಟ ಜಾತಿಗಳಲ್ಲಿ ಕೂಡ ಒಳ ಮೀಸಲಾತಿ ಕೊಡಲಿಕ್ಕೆ ಒಂದು ಅವಕಾಶ ಕೊಡ್ತು, ಒಂದು ಜಡ್ಜ್ಮೆಂಟ್ ಕೊಡ್ತು. ಆ ಜಡ್ಜ್ಮೆಂಟನ್ನು ಇಟ್ಕೊಂಡು ಕರ್ನಾಟಕ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಂತಕ್ಕಂಥ ಒಂದು ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ಸೃಷ್ಟಿ ಮಾಡಿದೆ. ಅದರಲ್ಲಿ ಆಯೋಗವು ಆಯಾ ಜಾತಿ ಜನಗಣತಿ ಅಂದರೆ ಅಮಾಂಗ್ SC STs ಏನೇನಪ್ಪ ಅಂದರೆ STs ಅಲ್ಲ, ಓನ್ಲಿ SCs ಅಲ್ಲಿ ಈ ಒಳ ಮೀಸಲಾತಿ ಕೊಡ್ತಕ್ಕಂಥ ಒಂದು ಆಯೋಗದಲ್ಲಿ ನಾವೆಲ್ಲ ನಮ್ಮ ಮನವಿಯನ್ನು ಸಲ್ಲಿಸಬೇಕು. ಆದರೆ ಏನಾಗಿದೆ ಅಂದರೆ, ಮನವಿ ಸಲ್ಲಿಸುವಾಗ ಅಥವಾ ನಮ್ಮ ಜಾತಿ ಪ್ರಿಪೆಂಡ್ ಮಾಡುವಾಗ ಅದಕ್ಕೊಂದು ದಾಸ್ತಾಂತ ಬೇಕು, ಅದಕ್ಕೊಂದು ಇಂಪೆರಿಕಲ್ ಡಾಟಾ ಬೇಕು. ಯಾವ ಜಾತಿ ಎಷ್ಟು ಜನ ಇದ್ದಾರೆ, ಅವರ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು, ಅವರ ಸಾಮಾಜಿಕ ಭದ್ರತೆ ಏನು, ಮತ್ತು ಅವರು ಆರ್ಥಿಕವಾಗಿ ಎಷ್ಟು ಮುಂದಿದ್ದಾರೆ, ಮೀಸಲಾತಿ ಪಡೆದು ಎಷ್ಟು ಅವರು ಮುಂದೆ ಬಂದಿದ್ದಾರೆ ಅಂತಕ್ಕಂಥ ಒಂದು ದತ್ತಾಂಶ ಬೇಕು. ಆ ದತ್ತಾಂಶ ಇಲ್ಲದೇ ಆಯೋಗ ಮಾಡಿದರೆ ತಪ್ಪಾಗುತ್ತೆ. ಯಾವ ಜಾತಿಗೂ ಅನ್ಯಾಯ ಆಗಲಾರ್ದಂಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಹಂಚಬೇಕು ಅಂತಕ್ಕಂಥ ನಮ್ಮ ಡಿಮ್ಯಾಂಡು. ಆ ಪ್ರಯುಕ್ತ 23 ಮಾರ್ಚ್ 2025 ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಭವನ್, ವಸಂತನಗರ್, ಬ್ಯಾಂಗ್ಳೂರು ಅಲ್ಲಿ ಏನಂದರೆ ನಾವು ಒಂದು ಸಮಾವೇಶ ಮಾಡ್ತಾಯಿದ್ದೀವಿ. ರಾಜ್ಯ ಮಟ್ಟದ ಸಮಾವೇಶ. ಮತ್ತು ಆ ಸಮಾವೇಶಕ್ಕೆ ನ್ಯಾಯಮೂರ್ತಿಗಳಾದ ಶ್ರೀ ನಾಗಮೋಹನ್ ದಾಸ್ ಅವರು ಬರಲಿಕ್ಕೆ ಮನವಿ ಮಾಡಿದ್ದೀವಿ. ಅವರು ಕೂಡ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅಂದು ನಾವು 23 ಮಾರ್ಚ್ 2025 ರಾಜ್ಯದ ಮೂಲೆಗಳಿಂದ ಬಲಗೈ ಸಮುದಾಯ, ವಲಯ ಮತ್ತು ಸಂಬಂಧಿತ ಜಾತಿಗಳು ಸಮುದಾಯವೇನಪ್ಪ ಅವತ್ತು ಒಂದು ಸಮಾವೇಶ ಏರ್ಪಡ್ತಾಯಿದ್ವಿ. ಆ ಸಮಾವೇಶಕ್ಕೆ ಜಾಸ್ತಿ ಜನ ಬರಬೇಕು ಅಂತೇಳಿ ನಾವು ಸಮಾಜಕ್ಕೆ ಒಂದು ವಿನಂತಿಸಿಕೊಳ್ತಾ ಇದ್ದೀವಿ. ಆ ಸಮಾವೇಶಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಸಮಾವೇಶನ ಯಶಸ್ವಿ ಮಾಡಿ ನಾವೇನು ಮನವಿ ಕೊಡ್ತೀವಿ ನಾಗಮೋಹನ್ ದಾಸ್ ಅವರಿಗೆ, ಆ ಮನವಿಯನ್ನು ಸ್ವೀಕರಿಸುವಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಏನು ನಮ್ಮ ಬೇಡಿಕೆಗಳಿವೆ ಆ ಬೇಡಿಕೆಯನ್ನು ನಾಗಮೋಹನ್ ದಾಸ್ ಅವ್ರಿಗೆ ಕೊಡ್ತೀವಿ ಅಂತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಒಂದು ಪ್ರಯುಕ್ತ ಇವತ್ತು ನಾವು ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ವಿ. ನನ್ನ ಹೆಸರು ಶಂಕರ್ ಅಂತ, ಜನರಲ್ ಸೆಕ್ರೆಟರಿ ಬಲಗೈ ಸಮುದಾಯದ ಹೋರಾಟ ಸಮಿತಿಯ ಜನರಲ್ ಸೆಕ್ರೆಟರಿ. ವಲಯ ಒಂದು ಸಮುದಾಯದ, ರಾಜ್ಯದ ಒಂದು ವಲಯ ಸಮುದಾಯದ ಏನು ಒಳ ಮೀಸಲಾತಿ ಒಂದು ಹೋರಾಟ ಸಮಿತಿಯ ನಮ್ಮ ಗುಲ್ಬರ್ಗ ಜಿಲ್ಲೆಯ ಒಂದು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಉಪಾಧ್ಯಕ್ಷರು ಮಾತಾಡಿದಾಗೆ, ಈಗೇನು ಸದಾಶಿವ ಆಯೋಗದ ಒಂದು ವರದಿ ಪ್ರಕಾರ ಏನು ಒಳ ಮೀಸಲಾತಿ ಜಾರಿ ಮಾಡಲು ಈಗೇನು ಸಿದ್ದರಾಮಯ್ಯ ಸರ್ಕಾರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ, ಆ ಒಂದು ಪ್ರಯುಕ್ತವಾಗಿ ನಾವು ವಲಯ ಒಂದು ಸಮುದಾಯದ ಒಂದು ಹೋರಾಟ ಸಮಿತಿ ವತಿಯಿಂದ ನಾವು ಇಲ್ಲಿ ಆಗ್ರಹ ಮಾಡೋದಪ್ಪ ಅಂತಂದ್ರೆ, ಆ ಸದಾಶಿವ ಆಯೋಗದಲ್ಲಿ ಅನೇಕ ಒಂದು ತಪ್ಪುಗಳಿವೆ, ನ್ಯೂನತೆಗಳಿವೆ. ಅಂಕಿಅಂಶಗಳನ್ನು ಸರಿಯಾದ ರೀತಿಯಲ್ಲಿ ಅಂಕಿಅಂಶಗಳು ಇಲ್ಲ. ಈಗ ಸುಮಾರು 30-35 ವರ್ಷದ ಹಿಂದಿನ ಒಂದು ಅಂಕಿಅಂಶಗಳನ್ನು ಇಟ್ಕೊಂಡು ಹಿಂದಿನ ಒಂದು ಸರ್ವೆ ಒಂದು ವರದಿಯನ್ನು ಇಟ್ಕೊಂಡು ತಿಳಿಸಿದ ಈಗ ಅದನ್ನು ವಲಯ ಸಮುದಾಯದವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಉದ್ಯೋಗದಲ್ಲಿ ಎಲ್ಲ ಪ್ರಗತಿ ಹೊಂದ್ಯಾರ ಅಂತಕ್ಕಂಥ ಒಂದು ಲೆಕ್ಕದಲ್ಲಿ ಈ ಸುಳ್ಳು ಮಾಹಿತಿಗಳನ್ನು ಅದರಲ್ಲಿ ಸೇರಿಸಿ, ಮತ್ತು ಒಟ್ಟಾರೆ ಒಂದು ಜನಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ 1,04,00,000 ಒಂದು ಪರಿಶಿಷ್ಟ ಜಾತಿಯಲ್ಲಿ ಈಗ ವರದಿಯಲ್ಲಿ 96,66,051 ವರದಿಯನ್ನು ಅಲ್ಲಿ ತೋರಿಸಿದ್ದಾರೆ. ಅದರ ಸುಮಾರು 13,85,949 ಜಾತಿ ಅಂದರೆ ಜಾತಿ ಅಲ್ಲ, ಅದನ್ನು ಸಂಖ್ಯೆಗಳನ್ನು ಕಡಿಮೆ ಮಾಡ್ಯಾರ, ತೆಗೆದುಹಾಕಿದ್ದಾರೆ. ಅಲ್ಲಿ ಉಪಜಾತಿಗಳನ್ನು ಈಗ 6,52,000 ಉಪಜಾತಿಗಳನ್ನು ಕೂಡ ಅದರಲ್ಲಿ ಕೈ ಬಿಟ್ಟಾರ. ಹೀಗಾಗಿ ಅನೇಕ ನ್ಯೂನತೆಗಳಿವ, ಅಂಕಿಅಂಶಗಳನ್ನು ಸರಿಯಾದ ರೀತಿಯಲ್ಲಿ ಇಲ್ಲ. ಹೀಗಾಗಿ ಈಗ ದೇಶದಲ್ಲಿ ಅನೇಕ ಒಂದು ರಾಜ್ಯಗಳಲ್ಲಿ ಅದನ್ನು ಒಂದು ವಿರೋಧ ಆಗ್ತಾಯಿದೆ. ಮಧ್ಯಪ್ರದೇಶದಲ್ಲಿ ವಿರೋಧ ಮಾಡಿದ್ದಾರೆ, ಉತ್ತರ ಪ್ರದೇಶದಲ್ಲಿ ವಿರೋಧ ಮಾಡಿದ್ದಾರೆ, ಬಿಹಾರದಲ್ಲಿ ವಿರೋಧ ಮಾಡಿದ್ದಾರೆ.
ಇಲ್ಲಿ ನಾವು ಕೂಡ ಕರ್ನಾಟಕದಲ್ಲಿ ಅದನ್ನು ಸರಿ ಮಾಡಂತ ಹೇಳ್ತಾ ಇದ್ದೀವಿ. ಅದನ್ನು ಪುನರ್ ಇನ್ನೊಮ್ಮೆ ಅದನ್ನು ಒಂದು ಸರ್ವೆ ಆಗಬೇಕು. ಪುನರ್ ಅದನ್ನು ಸರ್ವೆ ಮಾಡಿ ಸರಿಯಾದ ರೀತಿಯಲ್ಲಿ ಒಂದು ವರದಿಗಳನ್ನು ಒಂದು ತೊಗೊಂಡ್ಕಸಿಂದ ಅದನ್ನು ಜಾರಿ ಮಾಡಿದ್ರೆ ಯಾವುದೇ ಒಂದು ಇದರಲ್ಲಿ ಇರ್ತಕ್ಕಂಥ ಜಾತಿಗಳಿಗೆ ಅನ್ಯಾಯ ಆಗಲ್ಲ. ಅದು ಮುಂದೆ ಬರ್ತಕ್ಕಂಥ ಒಂದು ತೊಂದರೆಗಳನ್ನು ಈಗಲೇ ಸರಿ ಮಾಡಬೇಕಂತಕ್ಕಂಥದ್ದು ನಮ್ಮ ಒಂದು ಮನವಿ ಅದ, ಉದ್ದೇಶ ಅದ ಅದರಲ್ಲಿ. ಆ ಒಂದು ವಿಚಾರವಾಗಿ ಇವತ್ತು ಏನು ಈ ಮಾರ್ಚ್ 23 ತಾರೀಕು ಏನು ಬೆಂಗಳೂರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ವಸಂತ ನಗರದಲ್ಲಿ ಇಡೀ ರಾಜ್ಯ ಮಟ್ಟದ ಒಂದು ಎಲ್ಲ ಒಂದು ಬಲಗೈ ಸಮಾಜದ ಮತ್ತು ಚಿಂತಕರು ಮತ್ತು ಪ್ರಗತಿಪರ ಹೋರಾಟಗಾರರು ಎಲ್ಲ ಒಂದು ಬುದ್ಧಿಜೀವಿಗಳು ಅಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡಬೇಕಂತಕ್ಕಂಥದ್ದು ನಮ್ಮ ಕೂಗಿದೆ. ಮತ್ತು ಇದರಲ್ಲಿ ಮೇನ್ ವಿಚಾರಪ್ಪ ಅಂದರೆ ಕೆನೆಪದರದಲ್ಲಿ ಕೂಡ ಸಾಕಷ್ಟು ಒಂದು ಅದನ್ನು ಇದರೊಳಗೆ ಸೇರಿಸಿದ್ದಾರೆ. ಈಗ ಏನು ನಾವು ಎ ಮತ್ತು ಬಿ ಅಂತಕ್ಕಂಥ ಒಂದು ಗ್ರೇಡ್ದಲ್ಲಿ ಅವರಿಗೆ ಒಂದು ತಲೆಮಾರುವರೆಗೂ ಮತ್ತು ಬಿ ಅಂತಕ್ಕಂಥವ್ರಿಗೆ 2 ತಲೆಮಾರುವರೆಗೂ ಮತ್ತು IAS IPS IFS ಅಂತಕ್ಕಂಥವ್ರಿಗೆ ಒಟ್ಟಾರೆ ಅವರಿಗೆ ರಿಸರ್ವೇಷನ್ ಇಲ್ಲ ಅಂತಕ್ಕಂಥದ್ದು ಏನದಲ್ಲ, ಇದನ್ನು ಕೈ ಬಿಡಬೇಕು. ಇದನ್ನು ಕೈ ಬಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಒಂದು ಸಂವಿಧಾನಿಕವಾಗಿ ಅದನ್ನು ಸರಿಯಾದ ಒಂದು ಇದರಲ್ಲಿ ಜಾರಿ ಮಾಡಬೇಕಂತಕ್ಕಂಥ ನಮ್ಮ ಒಂದು ಕೂಗಿದೆ. ಸರ್, ಈಗ ಹಲವಾರು ಜನ ಸದಾಶಿವ ಆಯೋಗ ಜಾರಿ ಮಾಡಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅಲ್ಲ, ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇದು ಒಳ ಮೀಸಲಾತಿ ಹಂಚಿಕೆ ಒಂದು ಮಾಡ್ತಕ್ಕಂಥದ್ದು ಕೊಡ್ತಕ್ಕಂಥ ಇದರಲ್ಲಿ ನಾವು ವಿರೋಧಿ ಇಲ್ಲ. ಅದನ್ನು ಸರಿ ಮಾಡಿಕಸಿನ ಒಂದು ಜಾರಿ ಅಂತಕ್ಕಂಥದ್ದು ನಮ್ಮ ಮನವಿ ಇದೆ. ಸರಿಪಡಿಸ್ಬೇಕು. ಸರಿಪಡಿಸ್ಬೇಕದು ಆ ನ್ಯೂನತೆಗಳೇನಮ್ಮ ಅದನ್ನು ಸರಿ ಮಾಡಬೇಕು. ಅದು ಇನ್ನೊಮ್ಮೆ ಸಮಗ್ರವಾಗಿ ತನಿಖೆ ಅದು ಸಮೀಕ್ಷೆ ನಡೆಸಬೇಕು. ಪರಿಪಕ್ವವಾಗಿ ವರದಿ ತೊಗೊಂಡ ನಂತರ ಅದನ್ನು ಯಾರಿಗೆ ಏನೇನು ಸಿಗಬೇಕು ಆ ಒಂದು ಸಿಗಲಂತ ಜನಸಂಖ್ಯೆ ಆಧಾರದ ಮೇಲೆ ಸಿಗಲ್ಲ ಅವರಿಗೆ, ಅದನ್ನು ಸ್ವಾಗತ ಮಾಡ್ತೀವಿ ನಾವು. ಸಂಘದ ಕಾರ್ಯದರ್ಶಿ ಶಂಕರ್ ಅವರು ಮಾತಾಡಿದ ಹಾಗೆ ಮತ್ತು ಈ ತನಕ ನಾವು ಪ್ರೆಸ್ ಮೀಟ್ ಮಾಡಿದ ಹಾಗೆ ಇವತ್ತೇನು ಸದಾಶಿವ ಆಯೋಗದ ವರದಿ ಏನಿದೆ ಆ ವರದಿಯಲ್ಲಿ ಕರೆಕ್ಟಾಗಿ ಸರ್ವೆ ಆಗಿಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಇನ್ನೊಂದು ಸಲ ಸರ್ವೆ ಆಗಿ ಅದು ಕರೆಕ್ಟಾಗಿ ಯಾವ ಜಾತಿಗೆ ಇದಕ್ಕೆ ಏನಪ್ಪ ಅಂದ್ರೆ ಕರೆಕ್ಟಾಗಿ ನ್ಯಾಯ ಸಿಗ್ಬೇಕಂತಕ್ಕಂಥದ್ದು ಉದ್ದೇಶ ನಮ್ಮದಾಗಿದೆ. ಹಾಗಾಗಿ ಇವತ್ತು ಆ ವರದಿ ಮೇಲೆ ಅದಕ್ಕೆ ನಾವು ಏನಪ್ಪ ಅಂದ್ರೆ ಸದಾಶಿವ ಆಯೋಗ ವರದಿಗೆ ಅದು ಪರ್ಫೆಕ್ಟ್ ಆಗಿಲ್ಲ, ಹಸಿಬಿಸಿಯಾಗಿದೆ. ಪರ್ಫೆಕ್ಟಾಗಿ ಆಗೋದು ಮಾತ್ರ ಅದನ್ನು ನಾವು ಏನಪ್ಪ ಅಂದ್ರೆ ನಾವು ಒತ್ತಿ ಕೊಡ್ತೀವಿ. ನಮ್ಮ ಸೋದರಾಗಿರ್ತಕ್ಕಂಥ ಇವತ್ತು ಮಾದಿಗ ಸಮಾಜದವ್ರು ಏನು ವರದಿ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಮನವಿ ಪತ್ರ ಸಲ್ಲಿಸ್ತಾರೆ, ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ. ಅವ್ರಿಗೆ ಸಿಗ್ತಕ್ಕಂಥ ನ್ಯಾಯ ಅವ್ರಿಗೆ ಸಿಗಲಿ, ನಮಗೆ ಸಿಗ್ತಕ್ಕಂಥ ನ್ಯಾಯ ನಮಗೆ ಸಿಗಲಿ ಅಂತಕ್ಕಂಥ ಹೋರಾಟ ಇವತ್ತು ಮಾರ್ಚ್ 23 ಹಾಗೆ ಬೃಹತ್ ಪ್ರಮಾಣದಲ್ಲಿ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ದೊಡ್ಡ ಪ್ರಮಾಣದ ಒಂದು ಸಮಾವೇಶ ಮಾಡ್ತಾಯಿದ್ದೀವಿ. ಆ ಸಮಾವೇಶದಲ್ಲಿ ಈ ನಾಡಿನ ಅನೇಕ ಪ್ರಗತಿಪರ ವಿಚಾರವಂತರು, ವಕೀಲರು, ಪ್ರೊಫೆಸರ್ಸ್ಗಳು, ಸಮಾಜ ಸುಧಾರಕರು, ರಾಜಕಾರಣಿಗಳು ಇಲ್ಲಿ ಏನಪ್ಪ ಅಂದ್ರೆ ಆ ನ್ಯಾಯಕ್ಕಾಗಿ ಇವತ್ತಿನ ದಿವಸ ನಾವು ಅಲ್ಲಿ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಅದಕ್ಕಾಗಿ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ 23 ಮಾರ್ಚ್ ಬೆಂಗಳೂರಿಗೆ ನಾವೆಲ್ಲರೂ ಬರಬೇಕು ಅಂತಕ್ಕಂಥದ್ದು, ಬೆಂಗಳೂರು ಚಲೋ ಅಂತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಉದ್ದೇಶ ಆಗಿದೆ. ನಮಸ್ಕಾರ. ರಾಜ್ಯಾದ್ಯಂತ ಇವತ್ತು ಜನ ಅಲ್ಲಿ ಬರಲಿಕ್ಕೆ ನಾವು ಇವತ್ತು ಸಮಾವೇಶ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಈ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ದಿವಸ ನಮ್ಮ ಸಂಘಟಕರು ಏನಪ್ಪ ಅಂದರೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತಿನ ದಿವಸ ಒಕ್ಕೂಟವಾಗಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ನನ್ನ ಹೆಸರು